ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಸದ್ದು. ಧರ್ಮ ಕೇಳಿ ಹೆಣ ಉರುಳಿಸಿ ಪ್ರವಾಸಿಗರ ರಕ್ತ ಹೀರಿದ ಪಾಪಿಗಳು. ಹಾಗಾದರೆ ಕಾಶ್ಮೀರದ ಉಗ್ರ ದಾಳಿಯಲ್ಲಿ ಬಲಿಯಾದ ಹಿಂದೂಗಳೆಷ್ಟು? ಕಾಶ್ಮೀರ ಪ್ರವಾಸ ಸೇಫ್ ಅಲ್ವಾ? ದೇಶದ ಬಹುಪಾಲು ಬಜೆಟ್ ರಕ್ಷಣೆಗೆ ಹೋದರೂ ರಕ್ಷಣೆ ಇಲಾಖೆ ಎಡುತ್ತಾ ಇರೋದೆಲ್ಲಿ? ಮೋದಿ ತೆಗೆದುಕೊಂಡ ಪ್ರತೀಕಾರದ ನಿರ್ಧಾರಗಳೇನು? ಅಷ್ಟಕ್ಕೂ ಏಪ್ರಿಲ್ 22ರಂದು ಕಣಿವೆನಾಡಲ್ಲಿ ನಡೆದಿದ್ದೇನು? ಬನ್ನಿ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೇನೆ. ಅದಕ್ಕೂ ಮುನ್ನ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಲೋಕನಾಥ್ ಹೂಗಾರ್. ಭಾರತದ ಕಿರೀಟ ಕಾಶ್ಮೀರದಲ್ಲಿ ಹಲವು ವರ್ಷಗಳ ಬಳಿಕ ಮತ್ತೆ ನೆತ್ತರು ಹರಿದಿದೆ. 370ನೇ ವಿಧಿ ರದ್ದತಿ ಬಳಿಕ ತಣ್ಣಗಾಗಿದ್ದ ಕಾಶ್ಮೀರ ರಾಷ್ಟ್ರಪತಿ ಆಳ್ವಿಕೆಯಲ್ಲಿತ್ತು. ಇಲ್ಲಿ ಇತ್ತೀಚೆಗೆ ವಿಧಾನಸಭಾ ಚುನಾವಣೆ ಕೂಡ ಶಾಂತಿಯುತವಾಗಿ ನಡೆದಿದೆ. ಆದರೆ ಈಗ ಉಗ್ರರು ಹಿಂದೂ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಗುಂಡಿಟ್ಟು ಕೊಂದಿರುವ ಘಟನೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಈ ಘಟನೆಯಿಂದ ಭಾರತವೇ ಬೆಚ್ಚಿಬಿದ್ದಿದೆ. ಹೌದು, ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಬೈಸಾರನ್ ಕಣಿವೆಯಲ್ಲಿ ಪ್ರವಾಸಿಗರು ಕುದುರೆ ಹತ್ತಿ ಸವಾರಿ ಮಾಡ್ತಾ ಇದ್ರು. ಪ್ರಕೃತಿ ಸೌಂದರ್ಯವನ್ನ ಅನುಭವಿಸುತ್ತಿರುವಾಗಲೇ ರಾಕ್ಷಸ ರೂಪದಲ್ಲಿ ಅರಣ್ಯ ಪ್ರದೇಶದಿಂದ ಹೊರಬಂದ ಸುಮಾರು 4ರಿಂದ 6 ಉಗ್ರರ ಗುಂಪು ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದ್ದು 30ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದು 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ದಾಳಿಯ ನಂತರ ತಕ್ಷಣವೇ ಭಾರತೀಯ ಸೇನೆ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಹೆಲಿಕಾಪ್ಟರ್ ಮೂಲಕ ಸ್ಥಳೀಯ ಅನಂತನಾಗ್ ಜಿಲ್ಲಾಸ್ಪತ್ರೆ ಮತ್ತು ಶ್ರೀನಗರದ ಸೇನಾ ಆಸ್ಪತ್ರೆಗೆ ಸ್ಥಳಾಂತರಿಸಿ ಸ್ಥಳೀಯರನ್ನು ಭದ್ರಪಡಿಸಿದ್ರು. ಇನ್ನು ಈ ದಾಳಿ ಹೇಗೆ ನಡೀತು ಅಂದ್ರೆ, ಉಗ್ರರು ಪೊಲೀಸ್ ವೇಷಧಾರಿಗಳಂತೆ ಕಾಣಿಸ್ಕೊಂಡು ಪ್ರವಾಸಿಗರ ಹೆಸರುಗಳನ್ನ ಕೇಳಿದ್ರು. ಧರ್ಮವನ್ನ ಗುರುತಿಸಲು ಕೆಲವರಿಗೆ ಇಸ್ಲಾಮಿಕ್ ಶ್ಲೋಕಗಳನ್ನ ಹೇಳಿಸಿದ್ರು. ಇನ್ನೂ ಕೆಲವರಿಗೆ ಧರಿಸಿದ್ದ ಪ್ಯಾಂಟ್ಗಳನ್ನ ತೆಗೆಸಿ ಧರ್ಮ ಪರೀಕ್ಷೆಯನ್ನ ನಡೆಸಿದ್ರು. ಈ ಪರೀಕ್ಷೆಯಲ್ಲಿ ವಿಫಲರಾದವರನ್ನ ಗುಂಡಿಟ್ಟು ಕೊಂದಿದ್ದಾರೆ. ಈ ದಾಳಿಯಲ್ಲಿ ಕನ್ನಡಿಗರು ಕೂಡ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದು ಭಾರತದಲ್ಲಿ 2008ರಲ್ಲಿ ತಾಜ್ ಹೋಟೆಲ್ ಮೇಲೆ ನಾಗರಿಕ ದಾಳಿ ನಡೆದಿತ್ತು. ಅದಾದ ನಂತರ ನಡೆದ ಅತ್ಯಂತ ಭೀಕರ ನಾಗರಿಕ ದಾಳಿ ಎಂದು ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ದಾಳಿಯ ಹಿಂದಿನ ಉದ್ದೇಶ ಏನು? ಈ ಉಗ್ರ ದಾಳಿಯ ಹಿಂದಿನ ಕೈಗಳು ಯಾರದ್ದು ಅಂದ್ರೆ TRF ಉಗ್ರ ಸಂಘಟನೆ. ಇದು ಲಷ್ಕರ್ ಎ ತೊಯ್ಬಾ ಎಂಬ ಪಾಕಿಸ್ತಾನ್ ಆಧಾರಿತ ಉಗ್ರ ಸಂಘಟನೆಗಳ ಶಾಡೋ ಗ್ರೂಪ್. TRF ಅಂದ್ರೆ ದಿ ರೆಸಿಸ್ಟೆನ್ಸ್ ಫ್ರಂಟ್. 2019ರಲ್ಲಿ 370ನೇ ವಿಧಿ ರದ್ದಾದ ಬಳಿಕ ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನು ತೀವ್ರವಾಗಿ ವಿರೋಧಿಸ್ತಾ ಬರ್ತಾ ಇದೆ. ಏಕೆಂದರೆ TRF ಪ್ರಕಾರ ಕೇಂದ್ರ ಸರ್ಕಾರ ಕಾಶ್ಮೀರದಲ್ಲಿ ಹೊರ ರಾಜ್ಯದ ಜನರನ್ನ ಕರೆತಂದು ಇಲ್ಲಿ ನೆಲೆಸುವಂತೆ ಮಾಡಿ ಸ್ಥಳೀಯ ಮುಸ್ಲಿಂ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡ್ತಾ ಇದೆ. ನಮಗೆ ಸ್ವತಂತ್ರ ಕಾಶ್ಮೀರ ಬೇಕು ಎಂಬ ಅಜೆಂಡಾ ಇಟ್ಕೊಂಡು ಇಂತಹ ದಾಳಿಗಳನ್ನು ನಡೆಸುತ್ತಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದಾದ ನಂತರ ತಣ್ಣಗಾಗಿದ್ದ ಕಾಶ್ಮೀರದ ನೆಲ ಈಗ ಮತ್ತೆ ಗುಂಡಿನ ಬೆಂಕಿಯಿಂದ ಉರಿಯುತ್ತಿದೆ. ಹೌದು, ಭಾರತವು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಣವನ್ನು ರಕ್ಷಣಾ ಇಲಾಖೆಗೆ ಮೀಸಲಿಡುವ ರಾಷ್ಟ್ರಗಳ ಪೈಕಿ ಒಂದು. ಸಾಮಾನ್ಯವಾಗಿ ಕಾಶ್ಮೀರ ಪ್ರವಾಸ ಮಾಡುವವರು ತೆರಿಗೆ ಕಟ್ಟುವವರೇ, ಏಕೆಂದರೆ ಕಾಶ್ಮೀರ ಪ್ರವಾಸದ ಖರ್ಚು ಹೆಚ್ಚು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಪ್ರತಿ ವರ್ಷ ಸರ್ಕಾರ ತನ್ನ ಬಜೆಟ್ನ ಬಹುಪಾಲು ಭಾಗವನ್ನು ರಕ್ಷಣಾ ಇಲಾಖೆಗೆ ಮೀಸಲಿಡುತ್ತದೆ. ಆದರೆ ಇಂತಹ ಉಗ್ರ ದಾಳಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಕಾಡುವ ಪ್ರಶ್ನೆ, ಇಷ್ಟೆಲ್ಲ ಬಜೆಟ್ ಇದ್ರೂ ಭದ್ರತೆಯಲ್ಲಿ ವಿಫಲವಾಗ್ತಾ ಇರೋದು ಯಾಕೆ? ಅಸಲಿಗೆ ರಕ್ಷಣಾ ಇಲಾಖೆ ಎಡುತ್ತಾ ಇರೋದಾದ್ರೂ ಎಲ್ಲಿ? ಇದಕ್ಕೆಲ್ಲ ಕೆಲವು ಮೂಲ ಕಾರಣಗಳಿವೆ. ಅದೇನೆಂದರೆ, ಪ್ರಮುಖವಾಗಿ ಉಗ್ರ ದಾಳಿಗೂ ಮುನ್ನ ಗುಪ್ತ ಮಾಹಿತಿ ಸಂಗ್ರಹಣೆ ಮಾಡುವಲ್ಲಿ ವಿಫಲವಾಗುವುದು. ಕೆಲವು ಪ್ರದೇಶಗಳಲ್ಲಿ ಉಗ್ರ ಸಂಘಟನೆಗಳಿಗೆ ಸ್ಥಳೀಯರಿಂದ ಬೆಂಬಲ ಸಿಗ್ತಾ ಇರೋದು ಭದ್ರತಾ ವ್ಯವಸ್ಥೆಗೆ ಸವಾಲಾಗ್ತಾ ಇದೆ. ರಾಜಕೀಯ ಒತ್ತಡಗಳು ಕೆಲವೊಮ್ಮೆ ಭದ್ರತಾ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ತೊಂದರೆ ಉಂಟು ಮಾಡ್ತಾ ಇದೆ. ಇಂತಹ ಬೃಹತ್ ಬಜೆಟ್ ಇದ್ರೂ ಅದನ್ನು ಸಮರ್ಪಕವಾಗಿ ಬಳಸುವ ವ್ಯವಸ್ಥೆಯ ಯೋಜನೆಯ ಕೊರತೆಯು ಈ ವಿಫಲಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇನ್ನು ಉಗ್ರರನ್ನು ಎದುರಿಸಲು ಬೇಕಾದ ಮಾನವ ಸಂಪನ್ಮೂಲ, ಸ್ಫೋಟಕ ತಂತ್ರಜ್ಞಾನಗಳು, ಡ್ರೋನ್ಗಳು ಸೇರಿದಂತೆ ತಂತ್ರಜ್ಞಾನದ ಅಭಿವೃದ್ಧಿಯ ವೇಗವು ಆಮೆಗತಿಯಲ್ಲಿ ಸಾಗ್ತಾ ಇರೋದು ಕೂಡ ಉಗ್ರರ ಗುಂಡು ಭಾರತೀಯರ ಎದೆಗೆ ನಾಟಲು ಕಾರಣ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೋದಿ ತುರ್ತು ಸಭೆ ಮಾಡಿ ಪಾಕ್ ವಿರುದ್ಧ ಕೆಲವು ಪ್ರತೀಕಾರದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ.
ಪಾಕ್ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಲು ಸಜ್ಜಾಗಿದ್ದಾರೆ. ಪಾಕ್ ವಿರುದ್ಧ ಸಿಂಧೂ ನದಿ ಒಪ್ಪಂದ ರದ್ದುಗೊಳಿಸುವ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಪಾಕಿಸ್ತಾನದ ಪ್ರಜೆಗಳಿಗೆ ದೇಶ ತೊರೆಯಲು 48 ಗಂಟೆಗಳ ಕಾಲಾವಕಾಶವನ್ನ ಕೊಡಲಾಗಿದೆ. ಭಾರತದಲ್ಲಿರುವ ಪಾಕಿಸ್ತಾನದ ಅಧಿಕಾರಿಗಳಿಗೆ 1 ವಾರಗಳ ಕಾಲ ಗಡುವು ಕೊಟ್ಟಿದ್ದು ದೇಶ ತೊರೆಯಲು ಸೂಚಿಸಲಾಗಿದೆ. ಅಷ್ಟೇ ಅಲ್ಲದೆ ಪಾಕ್ ಪ್ರಜೆಗಳಿಗೆ ಸಾರ್ಕ್ ವೀಸಾ ಕೂಡ ರದ್ದು ಮಾಡಲಾಗಿದ್ದು ಅಟಾರಿ ವಾಘಾ ಗಡಿ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಇನ್ಮುಂದೆ ವಸ್ತುಗಳ ರಫ್ತು ಕೂಡ ಸ್ಥಗಿತಗೊಳಿಸಲಾಗಿದೆ. ಇಸ್ಲಾಮಾಬಾದ್ನ ಭಾರತೀಯ ರಾಯಭಾರಿಯನ್ನು ವಾಪಸ್ ಪಡೆಯಲಾಗಿದೆ. ಇನ್ನು ಭದ್ರತಾ ಪಡೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜಿಸಿ ಉಗ್ರರನ್ನ ಶೋಧಿಸಲು ಕಾರ್ಯಾಚರಣೆ ಪ್ರಾರಂಭಿಸಲಾಗಿದ್ದು ಈಗಾಗಲೇ NIA ಹಾಗೂ ಗೃಹ ಸಚಿವಾಲಯದಿಂದ ತನಿಖೆ ಪ್ರಾರಂಭವಾಗಿದೆ. ಇಷ್ಟೇ ಅಲ್ಲದೆ ಭಾರತವು ಸಂಯುಕ್ತ ರಾಷ್ಟ್ರ, G20, ಬ್ರಿಕ್ಸ್ ಸೇರಿದಂತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಈ ದಾಳಿಯ ಬಗ್ಗೆ ಪ್ರಸ್ತಾಪಿಸಿ ಪಾಕಿಸ್ತಾನದ ಉಗ್ರರ ಆಶ್ರಯದ ಬಗ್ಗೆ ಪುರಾವೆಗಳನ್ನು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನೀಡಲಾಗುವುದು. ಇನ್ನು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಬಳಿ ಪಾಕಿಸ್ತಾನವನ್ನು ಪುನಃ ಕಪ್ಪು ಪಟ್ಟಿಗೆ ಸೇರಿಸಲು ಭಾರತ ಒತ್ತಾಯಿಸಲು ಸಜ್ಜಾಗಿದೆ. ಇಲ್ಲಿ ಇಷ್ಟೆಲ್ಲದರ ನಡುವೆ ಗಮನಿಸಬೇಕಾದ ಅಂಶ ಅಂದ್ರೆ ಸಿಂಧೂ ನದಿ ಒಪ್ಪಂದವನ್ನ ರದ್ದುಗೊಳಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಮೂಗಿಗೆ ತುಪ್ಪ ಸವರುವ ಕೆಲಸನ ಎಂಬ ಪ್ರಶ್ನೆ ಕಾಡುವಂತೆ ಮಾಡಿದೆ. ಏಕೆಂದ್ರೆ 1960 ಸೆಪ್ಟೆಂಬರ್ 19ರಂದು ವಿಶ್ವ ಬ್ಯಾಂಕ್ ನೇತೃತ್ವದಲ್ಲಿ ಭಾರತದ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಈ ಒಪ್ಪಂದದ ಪ್ರಕಾರ ಪಶ್ಚಿಮಕ್ಕೆ ಹರಿಯುವ ನದಿಗಳಾದ ಸಿಂಧೂ, ಜೀಲಂ, ಚೀನಾಬ್ ಪಾಕಿಸ್ತಾನಕ್ಕೆ ಸೇರಿದ್ರೆ ಪೂರ್ವಕ್ಕೆ ಹರಿಯುವ ನದಿಗಳಾದ ರಾವಿ, ಬಿಯಾಸ್, ಸಟ್ಲೇಜ್ ನದಿಗಳು ಭಾರತಕ್ಕೆ ಎಂದು ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಈಗ ಈ ಒಪ್ಪಂದವನ್ನ ರದ್ದು ಮಾಡಿದ್ರೆ ಸಾರ್ವಕಾಲಿಕವಾಗಿ ಹರಿಯುವ ಸಿಂಧೂ ನದಿಯ ನೀರನ್ನ ಹೇಗೆ ತಡೆಯಲು ಸಾಧ್ಯ? ನೀರನ್ನು ಎಲ್ಲಿ ಶೇಖರಣೆ ಮಾಡಲು ಸಾಧ್ಯ? ಒಂದು ವೇಳೆ ಸಿಂಧೂ ನದಿಯ ಹರಿಯುವ ನೀರನ್ನ ತಡೆದು ಇಟ್ಟುಕೊಂಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಪಾತ್ರದಲ್ಲಿರುವ ಪ್ರದೇಶಗಳ ಕತೆ ಏನಾಗಬಹುದು? ಇದರಿಂದ ಭಾರತಕ್ಕೇನೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆಯಾ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡಿದೆ. ಪೆಹಲ್ಗಾಮ್ನ ದಾಳಿಯ ವಿರುದ್ಧ ಮೋದಿ ಸರ್ಕಾರ ತೆಗೆದುಕೊಂಡಿರುವ ಈ ಎಲ್ಲಾ ಪ್ರತೀಕಾರದ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ಳಲಿವೆ ಅನ್ನುವುದನ್ನು ಕಾದು ನೋಡಬೇಕು. ಇನ್ನು ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಜಮ್ಮು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ರದ್ದಾದ ಮೇಲೆ ಕೇಂದ್ರ ಸರ್ಕಾರ ಕಾಶ್ಮೀರ ಇನ್ನು ಭಾರತದ ಇತರೆ ರಾಜ್ಯಗಳಂತೆ ಅಲ್ಲಿ ಭಯೋತ್ಪಾದನೆ, ಉಗ್ರ ಚಟುವಟಿಕೆ ಕಡಿಮೆಯಾಗಿದೆ. ಕಾಶ್ಮೀರದಲ್ಲಿ ಈಗ ನಿಜವಾದ ಭಾರತವನ್ನ ನೋಡಬಹುದು ಎಂದು ಸದಾ ಹೇಳಿಕೆಗಳನ್ನು ಕೊಡ್ತಾ ಇತ್ತು. ಆದರೆ ಈ ಘಟನೆ ನೋಡಿದ ಬಳಿಕ ಎಲ್ಲೋ ಒಂದ್ ಕಡೆ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಉಗ್ರರ ಗುಂಡಿನ ಕಿಡಿ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ ಅನಿಸ್ತಾ ಇದೆ. ಇದರ ನಡುವೆ ಕಾಶ್ಮೀರ ಪ್ರವಾಸ ಎಷ್ಟು ಸೇಫ್ ಎಂಬ ಪ್ರಶ್ನೆಯೂ ಕಾಡ್ತಾ ಇದೆ. ಭೂಮಿಯ ಮೇಲಿನ ಸ್ವರ್ಗ ಎಂದೇ ಖ್ಯಾತಿ ಪಡೆದಿರುವ ಕಾಶ್ಮೀರ ತನ್ನ ಮಡಿಲಲ್ಲಿ ಹಿಮದ ಬೆಟ್ಟಗಳು, ನದಿಗಳು, ಹಸಿರಿನ ಕಣಿವೆಗಳನ್ನು ಹೊಂದಿದೆ. ಶಾಂತವಾದ ಪರಿಸರದಿಂದ ಅನೇಕ ಪ್ರವಾಸಿಗರ ಮನಸ್ಸನ್ನ ಕದ್ದಿದೆ. ಆದರೆ ಈ ಸ್ಥಳವು ಭದ್ರತಾ ವಿಷಯದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಏಪ್ರಿಲ್ 22ರಂದು ಪೆಹಲ್ಗಾಮ್ನ ಬೈಸಾರನ್ ಕಣಿವೆಯಲ್ಲಿ ನಡೆದ ಉಗ್ರ ದಾಳಿ ಪ್ರವಾಸ ಪ್ರಿಯರನ್ನ ಆಘಾತಕ್ಕುಂಟು ಮಾಡಿದೆ. ಒಂದು ರೀತಿಯಾಗಿ ಕಾಶ್ಮೀರ ಪ್ರವಾಸ ಸುರಕ್ಷಿತವಾ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದೆ. ಇನ್ನು ಕಾಶ್ಮೀರದ ಪ್ರಮುಖ ಪ್ರವಾಸಿ ಸ್ಥಳಗಳಾದ ಶ್ರೀನಗರ, ಗುಲ್ಮಾರ್ಗ್, ಪೆಹಲ್ಗಾಮ್ನಂಥ ಕೇಂದ್ರಗಳಲ್ಲಿ ಸಾಮಾನ್ಯವಾಗಿ ಭದ್ರತಾ ಪಡೆಗಳು ಇದ್ದೇ ಇರ್ತಾರೆ. ಆದರೆ ಕೆಲವೊಮ್ಮೆ ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು. ಯಾರೇ ಪ್ರವಾಸಕ್ಕೂ ಹೋಗುವ ಮೊದಲು ಅಲ್ಲಿನ ಭದ್ರತೆಯ ಬಗ್ಗೆ ಪರಿಶೀಲಿಸಿ ಎಚ್ಚರಿಕೆಯಿಂದ ಪ್ರವಾಸ ಕೈಗೊಳ್ಳುವುದು ಉತ್ತಮ. ಈ ಒಂದು ಕರಾಳ ಘಟನೆಯಿಂದ ಮುಂದಿನ ದಿನಗಳಲ್ಲಿ ಕಾಶ್ಮೀರ ಪ್ರವಾಸ ಕುಸಿಯುವ ಸಾಧ್ಯತೆ ಕೂಡ ಇದೆ. ಒಟ್ನಲ್ಲಿ ಏಪ್ರಿಲ್ 22ರಂದು ನಡೆದ ಉಗ್ರ ದಾಳಿಯನ್ನ ನೋಡಿದ್ರೆ ಕರುಳು ಕಿವಿಚಿದಂತಾಗುತ್ತದೆ. ತಮ್ಮವರನ್ನ ಕಳೆದುಕೊಂಡವರ ಆಕ್ರಂದನ ಮುಗಿಲು ಮುಟ್ಟಿದೆ. ಉಗ್ರರ ಗುಂಡೇಟನ್ನ ಕಣ್ಣಾರೆ ನೋಡಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಹಲವರು ಇನ್ನೂ ಆ ಶಾಕ್ನಿಂದ ಹೊರಬಂದಿಲ್ಲ. ಇನ್ನು ಮುಂದೆಯಾದರೂ ಪ್ರವಾಸಿಗರು ಅಥವಾ ಯಾರೇ ಆಗಿರಲಿ ಪ್ರಮುಖವಾಗಿ ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇದರ ನಡುವೆ ಸರ್ಕಾರ ಕೂಡ ಬರೀ ರಕ್ಷಣೆಗೆ ಹೆಚ್ಚಿನ ಹಣ ಖರ್ಚು ಮಾಡಿದರೆ ಭದ್ರತೆಗೆ ಬಲ ಬರುವುದಿಲ್ಲ. ಅವುಗಳ ಸಮರ್ಪಕ ಬಳಕೆ, ಶಿಸ್ತು, ಗುಪ್ತ ಮಾಹಿತಿ ಸಂಗ್ರಹಣೆ, ಸ್ಥಳೀಯ ಸಹಕಾರ, ರಾಜಕೀಯ ಏಕನಡೆಯೊಂದಿಗೆ ಭದ್ರತೆಗೆ ಶಕ್ತಿ ನೀಡಬೇಕು. ಇಲ್ಲವಾದಲ್ಲಿ ಭದ್ರತೆಗೆ ಖರ್ಚು ಮಾಡುವ ಭಾರೀ ಬಜೆಟ್ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗುತ್ತದೆ.
ಅದೇನೇ ಇರಲಿ, ಜೀವನದ ಅಮೂಲ್ಯ ಕ್ಷಣಗಳನ್ನು ಆನಂದಿಸಿ ನೆನಪುಗಳ ಬುತ್ತಿಯನ್ನು ತರಲು ಕಾಶ್ಮೀರ ಪ್ರವಾಸಕ್ಕೆ ಹೋದವರು ಮಸಣಕ್ಕೆ ಸೇರಿರುವುದು ದುರಂತವೇ ಸರಿ.